ಮ್ಯಾಕ್ಸಿಮೋ ಗಾಡಿ ಲೇಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಈ ಥರ ಲೇಟಾಗಿ ಆಗುತ್ತೆ. ಗಾಡಿಗೂ ಇಂಜೆಕ್ಟ್ರು ಫೇಲ್ ಇದ್ದಾವೆ, ಇಂಜೆಕ್ಟ್ರ್ ಕೆಲಸ ಒಂದು ಮಾಡಿಸ್ಬೇಕು. ಆಮೇಲೆ ಹೈ ಪ್ರೆಷರ್ ಪಂಪ್ ರೂಲರ್ ಅದನ್ನು ಚೆಕ್ ಮಾಡಬೇಕು. ಎರಡೂ ವಿಚಾರ. 1ನೇ ನಂಬರ್ ಇಂಜೆಕ್ಟ್ರು ಓಪನ್ ಆಗಿದ್ದಲ್ಲ, ಅದು ಈ ಥರ ಮೆಲ್ಟ್ ಆಗಿತ್ತು, ಒಳಗೆ ಫುಲ್ ಜಾಮ್ ಆಗಿತ್ತು. ಅದಕ್ಕೋಸ್ಕರ ಪೂರ್ತಿ ಇಂಜಿನ್ ಇಳಿಸ್ಕೊಂಡಿದೆ ಹೊರಗೆ. ಮಾಡೋಣ, ಕ್ಲೀನಿಂಗ್ ಎಲ್ಲ ಮಾಡಿ ಚೆಕ್ ಮಾಡೋಣ. ರೂಲರ್ ಅನ್ನು ಚೆಕ್ ಮಾಡ್ಬೇಕೀಗ. ಬ್ಯಾಲೆನ್ಸರು ಸೌದಿದೆ, ಅದೇ ಎಡ್ಜ್ ಬಂದ್ಬಿಟ್ಟಿದೆ ಪೂರ್ತಿ. ಇದಕ್ಕೋಸ್ಕರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರುತ್ತೆ, ಲಾಂಗ್ ಶೆಲ್ಫ್ ತಗೊಳೋದು. ಇದು ಹೊಸದು ಹಾಕ್ಬೇಕು, ಈ ರಾಡೇ ಪೂರ್ತಿ ಹೊಸದು. ಓಕೆ, ಇದನ್ನು ಬೇರೆದು ಹಾಕೋಣ. ಫಿಟ್ ಮಾಡಿದ್ದೇವೆ, ಇದು ಸೌದಿರೋದು ಫಿಟ್ ಮಾಡಿದ್ದೇವೆ. ಹೈ ಪ್ರೆಷರ್ ಪಂಪು ಫಿಟ್ ಮಾಡಿದ್ದೇವೆ. ಇಂಜೆಕ್ಟು ವಾಶ್ ಆಗಿದ್ದಾವೆ, ಕಾಮನ್ ವಾಶ್ ಮಾಡಿಸಿದ್ದೇವೆ. ಕಾಮನ್ ವಾಶ್ ಮಾಡಿಸಿದ್ದೇವೆ. ಮಾಡೋಣ ಪೂರ್ತಿ ಫಿಟ್ಟಿಂಗ್. ಗಾಡಿಗೆ ಏರಿಸ್ಬೇಕು, ಇಂಜನ್ ಏರಿಸಿದ್ದೀವಿ, ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ನೀರು ಹಾಕ್ಬೇಕು, ಇಂಜನ್ ಆಯಿಲ್ ಅಂತೂ ಹಾಕಿದ್ದೀನಿ. ಈಗ ಏರ್ ತೆಗೆದು ಸ್ಟಾರ್ಟ್ ಮಾಡಿ ಆಮೇಲೆ ನೀರು ಹಾಕೋಣ. ಈ ಗಾಡಿ ಡೀಸೆಲ್ ಏರ್ ತೆಗ್ಯಾನ. ಹಾಂ, ಮಾರ್ ಗಾಡಿ ಸ್ಟಾರ್ಟ್ ಆಗಿದೆ, ಪೂರ್ತಿ ಕಂಪ್ಲೀಟ್ ಆಯಿತು.